ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ತಾಲೂಕಿನ ಮೇಳಕುಂದ ಬಿ ಗ್ರಾಮದಲ್ಲಿನ ಮಾಳಿಂಗರಾಯ ದೇವಸ್ಥಾನ ಕುರುಬ ಸಮಾಜಕ್ಕೆ ಸೇರಿದ್ದು ದೇವಸ್ಥಾನ ರಕ್ಷಣೆ ಮಾಡುವಂತೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಜಿಲ್ಲಾ ಕುರುಬ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿಯ ತಹಸೀಲ್ದಾರರ ಏಕಪಕ್ಷೀಯ ನಿರ್ಧಾರ ಖಂಡಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪುರಾತನ ಕಾಲದಿಂದಲೂ ಮಾಳಿಂಗರಾಯ ದೇವಸ್ಥಾನ ಕುರುಬ ಸಮಾಜಕ್ಕೆ ಸೇರಿದೆ. ಆದರೆ ಇದೀಗ ಸಿದ್ದೇಶ್ವರ ದೇವಸ್ಥಾನವೆಂಬ ವಾದ ಕೇಳಿ ಬರುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಹೋರಾಟಕ್ಕೆ ಭಾಗವಹಿಸಿದ್ದೀರಿ. ನಮ್ಮೆಲ್ಲರಿಗೆ ಕರ್ನಾಟಕ ಪ್ರದೇಶ ಕುರುಬರ ವತಿಯಿಂದ ಎಲ್ಲ ಮಕ್ಕಳಿಗೆ, ಮಹಿಳೆಯರಿಗೆ, ಯುವಕರಿಗೆ, ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ತಮ್ಗೆಲ್ಲ ಗೊತ್ತಿರುವಂತೆ ಮೇಲ್ಕುಂದ ಮಾಳಿಂಗರಾಯರನ್ನ ಸಿದ್ದೇಶ್ವರ ಅಂತ ಬದಲಾವಣೆಯನ್ನ ಮಾಡಿ ನಮ್ಮ ದೇವರ, ನಮ್ಮ ಪೂಜಾರಿಗಳ ಪೂಜೆಯನ್ನ ಕಸಿದುಕೊಂಡು ದಬ್ಬಾಳಿಕೆಯನ್ನ ಮಾಡಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಕಾನೂನು ಬಾಹಿರವಾಗಿ ಪೂಜೆಯನ್ನ ಕೊಟ್ಟಂತ ತಹಸೀಲ್ದಾರ್ ನಡೆಯನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮ್ಗೆಲ್ಲ ಗೊತ್ತಿರಲಿ, ನಾವು ಎಚ್ಚರವಾಗ್ತಿದ್ರೆ ನಾವು ನಮಗೆ ಸಂಬಂಧ ಇಲ್ಲಂತ ನಮ್ಮ ಸಮಾಜದ ಕುರುಬ ಸಮಾಜ ಇದು ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಎಲ್ಲ ಎರಡೂ ಸಮುದಾಯದವರನ್ನು ಕುಂದಿರಿಸಿ ತನಿಖೆಯನ್ನು ಮಾಡಿಸಿ ಒಂದು ವಹಿಸಿದ್ರಂದರೆ ನಾವು ಒಪ್ಪುತ್ತಿದ್ದೆವು. ಇವತ್ತು ಒಂದೇ ಒಂದು ಸಮುದಾಯದ ಪರವಾಗಿ ಏನು ತೀರ್ಮಾನ ಕೊಟ್ಟಿದ್ರಲ್ಲ ಅದು ನಾವು ಖಂಡಿಸ್ತೇವೆ. ನಮ್ಮ ಕುರುಬ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ. ಮತ್ತು ಮುಂದೆ ಇವತ್ತು ಬೃಹತ್ವಾದ ಮೆರವಣಿಗೆ ಮಾಡಿದೆವು. ಇದೇ ಒಂದು 15 ದಿವಸದಲ್ಲಿ ಈ ನಮ್ಗೆ ನ್ಯಾಯ ಕೊಡಲಿಲ್ಲಪ್ಪ, ಈ ನಾವು ಮೇಳಕುಂದಿ ಮಾಳಿಂಗರ ಗುಡಿ ದೇವಸ್ಥಾನದ ಕೀಲಿಯನ್ನು ಕೊಡಲಿಲ್ಲ ಅಂದರೆ ಮತ್ತು ಆ ಸಿದ್ದೇಶ್ವರ ಅಂತೇನು ಹೆಸರು ಚೇಂಜ್ ಮಾಡಿದಿರಲ್ಲ, ಅದು ಮಾಳಿಂಗರಾಯ ಅಂತ ಹೆಸರು ಚೇಂಜ್ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿತದ. ನಾವು ಮುಂದಿನ ದಿನಮಾನದಲ್ಲಿ ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಪಾದಯಾತ್ರೆ ಮೇಳಕುಂದಿವರೆಗೂ ಪಾದಯಾತ್ರೆ ಹಮ್ಮಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ. ನಮ್ಮ ಪ್ರಾಣವನ್ನೇ ಕೊಟ್ಟೆವು, ಆದರೆ ನಮ್ಮ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತ ಇದ್ರ ಮುಖಾಂತರ ಏನು ಕಲಬುರಗಿ ತಾಲೂಕಿನ ತಹಸೀಲ್ದಾರ್ ಮೇಳಕುಂದಿ ಮಾಳಿಂಗರಾಯಿಗೆ ಏನು ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ತಹಸೀಲ್ದಾರ್ಗೆ ಮನವಿ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಬರುವಂಥ 15 ದಿವಸದಲ್ಲಿ ನೀವು ಏನಾದರೂ ಮೇಳಕುಂದಿ ಮಾಳಿಂಗರಾಯನ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಉಗ್ರವಾದಂಥ ಹೋರಾಟವನ್ನು ಪುನಃ ಮಾಳಿಂಗರಾಯ ಚಲೋ ಅಂತಕ್ಕಂಥ ಹೋರಾಟಕ್ಕೆ ತಾವು ಎಡೆ ಮಾಡಿಕೊಟ್ರೆ ಅಂತಂದರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ತಹಸೀಲ್ದಾರರೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು 2ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು 3ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು 4ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ,
ಪ್ರತಿ ತಿಂಗಳು 2ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು 3ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161898914416. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ.